ಅಂದ್ರೆ 8 ವಿಷಯಗಳನ್ನ ಮಹಾದೋಷಕರ ಭಾವಗಳು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಈಗಾಗ್ಲೇ ಹೇಳಿದೀನಿ, ಗೊತ್ತಿದೆಯಾ ಏನಂತ ಅಷ್ಟಮಹಾದೋಷಕರ ಭಾವಗಳು? ಉಚ್ಚೈರ್ಭಾಷ್ಯಂ, ರಥಕ್ಷೋಭಂ, ಅತಿಚಂಕ್ರಮಣ ಆಸನೈಹಿ, ಅಜೀರ್ಣ ಅಹಿತ ಭೋಜ್ಯಚ್ಚ, ದಿವಾ ಸ್ವಪ್ನಂ ಸಮೈಥುನಂ. ಸೊ ಇದನ್ನ 8 ವಿಷಯಗಳು. ಏನಂದ್ರೆ ನೀವು ಮನೆಗೆ ಹೋದ್ಮೇಲೆ ಇನ್ನ 48 ಡೇಸ್ 48 ದಿನಗಳ ಕಾಲ ಜೋರಾಗಿ ಮಾತಾಡಬಾರ್ದು, ತುಂಬಾ ಟ್ರಾವೆಲಿಂಗ್ ಮಾಡಬಾರ್ದು. ಈಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ ಹೋದ್ಮೇಲೆ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಈಗ ಮನೆಗೆ ಹೋಗೋದು ಅನಿವಾರ್ಯ, ಇಲ್ಲ ಅಂದ್ರೆ ಇಟ್ಕೊಂಡ್ ಬಿಡ್ತಿದ್ದೆ ಇಲ್ಲಿ 48 ದಿವಸ. ಆಯ್ತಾ? ಮನೆಗೆ ಹೋಗದೆ ಇದ್ರೆ ಕಳಿಯಲ್ಲ ಅಂತ ಮನೆಗೆ ಕಳ್ಸೋದು. ಸೊ 48 ಡೇಸ್ ಮನೆಯಲ್ಲೇ ಇರ್ಬೇಕು. ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಟ್ರಾವೆಲಿಂಗ್ ಅನ್ನ ಅವಾಯ್ಡ್ ಮಾಡ್ಬೇಕು. ಹಾಗೇನೆ ಅತಿ ಸಂಕ್ರಮಣ, ಸಿಕ್ಕಾಪಟ್ಟೆ ವಾಕಿಂಗ್, ಅಂದ್ರೆ ದಿವಸಕ್ಕೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಎಲ್ಲ ವಾಕ್ ಮಾಡಬಾರ್ದು. ಹಾಗೆ ಆಸನ, ದಿನಕ್ಕೆ 8-10 ತಾಸು ಕೂತಲ್ಲೇ ಕೂತಿರೋದು, ವರ್ಕ್ ಮಾಡ್ತಾ ಇರೋದು ಮಾಡಬಾರ್ದು. ಹೋದ್ಮೇಲೆ ನಿಮ್ಮ ಕೆಲಸವನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕೆಲಸದ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಬ್ರೇಕ್ ತಗೋಬೇಕು. ಒಂದೇ ಕಡೆ ಕೂತಲ್ಲೇ ಕೂತು ಕೆಲಸ ಮಾಡಬಾರ್ದು. ತುಂಬಾ ಹೊತ್ತು ಅಥವಾ ಹಗಲಿಡೀ ಮಲಗದಲ್ಲೇ ಮಲಗಿರೋದು, ಕೂತಲ್ಲೇ ಕೂತಿರೋದು, ಆಲಸ್ಯದ ತರದಲ್ಲಿರೋದು, ಅದನ್ನು ಮಾಡಬಾರ್ದು. ಹಾಗೇನೆ ಅಜೀರ್ಣ ಭೋಜನ, ಅಂದ್ರೆ ಮೊದಲು ತಿಂದ ಆಹಾರ ಜೀರ್ಣ ಆಗೋ ತನಕ ಮುಂದಿನ ಆಹಾರ ತಗೋಬಾರ್ದು. ಹೆಚ್ಚಿನವ್ರು ಮಾಡೋ ಮಿಸ್ಟೇಕ್ ಏನು, ಅದ್ರಲ್ಲಿ ಎಸ್ಪೆಷಲಿ ಈಗ ತೆಳ್ಳಗಿದ್ದಾಗ, ಅಯ್ಯೋ ಮೊದ್ಲೇ ಸಣ್ಣ ಇದ್ದೀಯಾ, ಇನ್ನ ಸಣ್ಣ ಆಗ್ತೀಯಾ, ಇನ್ನ ವೀಕ್ನೆಸ್ ಆಗತ್ತೆ ಅಂತ ಹೇಳಿ ತಿನ್ಸೋದೇ ತಿನ್ನು ಹೇಗೆ ಇಲ್ಲಾದ್ರೆ ದಪ್ಪ ಆಗೋದು. ಆದ್ರೆ ಅಲ್ಲೇನಾಗತ್ತೆ ಅಂತಂದ್ರೆ, ಮೊದಲ ಆಹಾರ ಜೀರ್ಣ ಆಗದೆ ನೀವು ಮತ್ತೆ ಆಹಾರವನ್ನ ಹಾಕಿದಾಗ ಅವಾಗ ನಿಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಹಾಳಾಗತ್ತೆ. ಈಗ ನೀವೇ ಆ ಜಾಗದಲ್ಲಿದ್ರೆ ನೋಡಿ, ಈಗ ನಾನ್ ನಿಮ್ಗೆ ಕ್ಲೀನ್ ಮಿಕ್ಸಿಯಲ್ಲಿ ಒಂದ್ ಒಳ್ಳೆ ಚಟ್ನಿ ಮಾಡಿ ಬೀಸಿ ನಿಮಗ್ ದೋಸೆ ಹಾಕೊಟ್ರೆ ಆ ದೋಸೆ ನೀವು ಎಷ್ಟು ತಿಂತೀರಾ? ಅದೇ ಇಮ್ಯಾಜಿನ್ ಮಾಡಿ, ಆ ಮಿಕ್ಸಿ, ಈಗ ನಿನ್ನೆ ರಾತ್ರಿ ನಾನೇನೋ ಮಸಾಲೆ ರುಬ್ಬಿದ್ದೆ, ಅದನ್ನೇ ತೊಳೆದಿಲ್ಲ, ಇನ್ನ ತೊಳೆಯೋದ್ರೊಳಗಡೆ ಬಂದು ನಾನು ಚಟ್ನಿ ರುಬ್ಬಿದೆ, ಆಮೇಲೆ ಆ ಚಟ್ನಿ ರುಬ್ಬೋದ್ರೊಳಗಡೆ ಮತ್ ಇನ್ನೊಂದೇನೋ ಹಾಕಿದ್ರು ಅಂತ ಅದನ್ನು ಅಥವಾ ಈಗ ರಾತ್ರಿ ಮಸಾಲೆ ಬಿಸಿದ್ದನ್ನ ತೊಳಿದೆ, ದೋಸೆ ಹಿಟ್ಟು ರುಬ್ಬಿದ್ದನ್ನ ತೊಳಿಯದೆ ನಿಮ್ಗೆ ಬೆಳಿಗ್ಗೆ ಅದ್ರಲ್ಲಿ ಚಟ್ನಿ ಮಾಡ್ಕೊಟ್ರೆ ಆ ದೋಸೆನ ನೀವ್ ಎಷ್ಟ್ ತಿಂತೀರಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ ಹತ್ರ 2 ದಿನ, ಒಂದಿನ ತಾಜಾ ಫ್ರೆಶ್ ಮಿಕ್ಸರ್ ಅಲ್ಲಿ, ಕ್ಲೀನ್ ಆದ ಮಿಕ್ಸರ್ ಅಲ್ಲಿ ಚಟ್ನಿ ಮಾಡಿ ನಿಮಗೆ ದೋಸೆ ಚಟ್ನಿ ಕೊಡ್ತೀನಿ, ಅವತ್ ನೀವ್ ಎಷ್ಟ್ ತಿಂತೀರಾ? ಇನ್ನೊಂದಿನ ಏನು, ಆ ಮಿಕ್ಸಿಯಲ್ಲಿ ಸಾಂಬಾರು, ನಿನ್ನೆದ್ದು ಸಾಂಬಾರ್ ಬೀಸಿದ್ದು ಮಿಕ್ಸ್ ಇದೆ, ನಿನ್ನೆ ದೋಸೆ ಬೀಸಿದ್ದು ಹಾಗೇ ಇದೆ, ಅದು ಬಡ್ಕೊಂಡ್ ಇರೋದ್ರಲ್ಲಿ ನಾನ್ ಚಟ್ನಿ ಬೀಸಿ ನಿಮ್ಗೆ ಕೊಡ್ತೀನಿ. ಯೋಚನೆ ಮಾಡಿದ್ರೆ ಬೇಡಪ್ಪ ತಿನ್ನೋದು ಅಂತ ಅನ್ಸತ್ತಲ್ವಾ? ಅಂತದ್ದು ನಾನ್ ನಿಮ್ಗೆ ದೋಸೆ ಚಟ್ನಿ ಕೊಟ್ರೆ ನೀವೆಷ್ಟು ತಿಂತೀರಾ? ಇನ್ನಷ್ಟು ಒತ್ತಾಯಕ್ಕೆ ತಿಂದ ಹಾಗೆ ಮಾಡಿ, ಇಲ್ಲ ಸಾಕಪ್ಪ ನನಗೆ ಬೇಡ ಅಂತ ಹೇಳೋ ಸಾಧ್ಯತೆನೆ ಜಾಸ್ತಿ ತಾನೆ. ಹಾಗೇನೆ ನಿಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್, ಈಗ ನೀವ್ ಎಷ್ಟು ತಿಂತೀರಾ ಮುಖ್ಯ ಅಲ್ಲ, ತಿಂದಿದ್ದು ನಿಮ್ ದೇಹ ಎಷ್ಟು ತಗೊಳ್ತಾ ಇದೆ. ಈಗ ನೀವು ದಪ್ಪ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಕಾರಣ ಏನು? ಈಗ ನೀವು ತಿಂದಿದ್ದನ್ನ ಜಾಠರಾಗ್ನಿ ಜೀರ್ಣಿಸ್ಕೊಳ್ಳುತ್ತೆ, ಜಾಠರಾಗ್ನಿಯಿಂದ ಜೀರ್ಣ ಆದಿದ್ದು ಧಾತ್ವಾಗ್ನಿಯಿಂದ ಬದಲಾವಣೆ ಆಗ್ತಾ ಬರುತ್ತೆ. ರಸಧಾತು, ರಕ್ತಧಾತು, ಮಾಂಸಧಾತು, ಮೇಧೋಧಾತು, ಈ ರೀತಿಯಾಗಿ. ಸೊ ನಿಮ್ಮ ದೇಹದಲ್ಲಿ ಜಾಠರಾಗ್ನಿಯಿಂದ ಜೀರ್ಣ ಆದ ನಂತರದಲ್ಲಿ ರಸಧಾತು, ರಕ್ತಧಾತು, ಮಾಂಸ ಮತ್ತು ಮೇಧೋಧಾತು ಆಗಿ ಪರಿವರ್ತನೆ ಆಗ್ತಾ ಇಲ್ಲ, ಅಲ್ಲೇ ಸ್ಟಕ್ ಆಗ್ತಾ ಇದೆ. ನಿಮ್ಮ ದೇಹದಲ್ಲಿ ಮಾಂಸಖಂಡದ ಬೆಳವಣಿಗೆಯೂ ಆಗ್ತಾ ಇಲ್ಲ, ಕೊಬ್ಬಿನ ಶೇಖರಣೆನೂ ಆಗ್ತಾ ಇಲ್ಲ. ಅವಾಗ ಏನಾಗತ್ತೆ, ಇದೇ ಲಾಂಗ್ ರನ್ ನಲ್ಲಿ ಆಮವಾಗಿ ಸಂಚಯ ಆಗ್ತಾ ಹೋಗುತ್ತೆ. ಈ ಆಮ ಅಂತ ಸಂಚಯ ಆಗಿದ್ದು ನಮ್ಮ ದೇಹದಲ್ಲಿ ಆಟೋ ಇಮ್ಯೂನ್ ರೋಗಗಳನ್ನ ಕೊಡುತ್ತೆ. ಈಗ ನಿಮ್ಗೆ ಎಷ್ಟೊಂದ್ಸತಿ ಅನ್ಸಿರ್ಬೋದು, ನನಗೆ ಯಾಕೆ ಈ ರೋಗ ಬಂತು, ಅಥವಾ ನಾನು ಇಷ್ಟು ಹೆಲ್ದಿ ಇದ್ದೀನಿ, ನನಗೆ ಹೇಗೆ ಈಗ ಆಟೋ ಇಮ್ಯೂನ್ ಕಂಡೀಷನ್. ಈಗ ನೋಡಿ, ರುಮಟೈಡ್ ಅರ್ಥರೈಟಿಸ್ ಆಟೋ ಇಮ್ಯೂನ್ ಕಂಡೀಷನ್, ಸೋರಿಯಾಸಿಸ್ ಆಟೋ ಇಮ್ಯೂನ್ ಕಂಡೀಷನ್, ಕಣ್ಣಿನಲ್ಲಿ ಬರುವಂತಹ ಎಷ್ಟೊಂದು ರೋಗಗಳಲ್ಲಿ ಆಟೋ ಇಮ್ಯೂನ್ ಕಂಡೀಷನ್ ಇದೆ ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಜನರಿಗೆ ಎಂತದ್ದು, ಕಣ್ಣು ಅಂತಂದ್ರೆ ಹೆಚ್ಚು ಅಂದ್ರೆ ಪೊರೆ, ಅದು ಬಿಟ್ರೆ ಗ್ಲೋಕೋಮಾ, ಬೇರೆದು ಗೊತ್ತೇ ಇಲ್ಲ. ಹೀಗೆ ನಮ್ಮ ಸಿಸ್ಟಮ್ಗಳಲ್ಲಿ ತುಂಬಾ ಬೇರೆ ಬೇರೆ ರೋಗಗಳು ಆಟೋ ಇಮ್ಯೂನ್ ಕಾರಣದಿಂದಲೂ ಬರುತ್ತೆ. ಥೈರಾಯ್ಡ್ ಅಲ್ಲಿಯೂ ಆಟೋ ಇಮ್ಯೂನ್ ಕಂಡೀಷನ್ ಇದೆ. ಇತ್ತೀಚಿನ ದಿನಗಳಲ್ಲಿ ಅದು ಕಾಮನ್ ಆಗ್ತಾ ಇದೆ, ಬಟ್ ಜನರಿಗೆ ಗೊತ್ತಿಲ್ಲ. ಥೈರಾಯ್ಡ್ ಅಂದ್ರೆ ಹೈಪರ್ ಅಷ್ಟೇ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ. ಬಟ್ ಆಟೋ ಇಮ್ಯೂನ್ ಕಂಡೀಷನ್ ಇಂದ ಥೈರಾಯ್ಡ್ ಸಮಸ್ಯೆ ಬರ್ಬೋದು ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಈ ಆಟೋ ಇಮ್ಯೂನ್ ಯಾಕೆ ಬಂತು ಅಂತ ಎಲ್ಲರೂ ಕೇಳೋದು, ನನಗೆ ಹೇಗೆ ಆಟೋ ಇಮ್ಯೂನ್ ಕಂಡೀಷನ್ ಬಂತು, ನನ್ಗೆ ಯಾಕೆ ಈ ತೊಂದರೆ ಶುರು ಆಯ್ತು? ನಿಮ್ಮ ದೇಹವೇ ನಿಮ್ಮ ವಿರುದ್ಧ ಕೆಲಸ ಮಾಡೋದನ್ನ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೇವೆ. ರೋಗ ಎಲ್ಲೋ ಹೊರಗಡೆ ಬರ್ತಾ ಇರಲ್ಲ. ಈಗ ನೀವೇನೋ ಆಹಾರ ತಿಂದ್ರಿ, ಫುಡ್ ಪಾಯ್ಸನಿಂಗ್ ಆಯ್ತು, ವಾಂತಿ ಭೇದಿ ಆಯ್ತು, ಅದು ಹೊರಗಡೆಯಿಂದ ಬಂದದ್ದು. ಬಟ್ ನೀವು ಹೆಲ್ದಿ ತಿಂತಿದ್ದೀರಾ, ಮನೆಯಲ್ಲೇ ಮಾಡಿ ತಿಂತಿದ್ದೀರಾ, ಆದ್ರೂ ಸಮಸ್ಯೆ ಬರ್ತಿದೆ ಅಂದಾಗ ಅದ್ ನಿಮ್ಮ ದೇಹವೇ ಉತ್ಪತ್ತಿ ಮಾಡೋದು.
ಅದನ್ನ ಆಟೋ ಇಮ್ಯೂನ್ ಕಂಡೀಷನ್. ಈಗ ಸೋರಿಯಾಸಿಸ್ ಅಲ್ಲಿ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಆ ಸ್ಕಿನ್ ಸೊಳ್ಳೆ ಕಚ್ಚಿನೋ ಇನ್ನೊಂದಾಗಿ ಬಂದ್ ಗಾಯ ಅಲ್ಲ. ನೀವ್ ಎಲ್ಲೂ ಏನು ತಾಗಿಸ್ಕೊಳ್ದೆ ಇದ್ರು, ಎಲ್ಲೂ ಏನು ಕಚ್ಚಿಸ್ಕೊಳ್ದೆ ಇದ್ರು, ಏನು ಹೊರಗಡೆ ತಿಂದೆ ಇದ್ರು, ನಿಮ್ಮ ದೇಹವೇ ನಿಮ್ಮ ಚರ್ಮವನ್ನ ಗಾಯ ಮಾಡತ್ತೆ. ಒಣಗಿಸಿ ಒಣಗಿಸಿ ಉದುರ್ಸತ್ತೆ. ಕೆಂಪು 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 ಗಾಯ ಆಗ್ತಾ 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 ಹಬ್ತಾ ಬರುತ್ತೆ. ಇದು ನಿಮ್ಮ ದೇಹನೇ ನಿಮ್ಗೆ ಮಾಡ್ಕೊಳ್ಳುವಂತ ಆಟೋ ಇಮ್ಯೂನ್ ಕಂಡೀಷನ್ಸ್. ಈ ಆಟೋ ಇಮ್ಯೂನ್ ಕಂಡೀಷನ್ ಕಾರಣ ಹುಡುಕ್ತಾ ಹೋದ್ರೆ ಮತ್ತೆ ವಾಪಸ್ ಮೂಲ ಬರೋದು ಅಗ್ನಿಗೆ. ಅದಕ್ಕೆ ಚರಕಾಚಾರ್ಯರು ಹೇಳಿರೋದು, ರೋಗಾಹ ಸರ್ವೇ ಅಪಿ ಮಂದಾಗ್ನವ್, ಎಲ್ಲ ರೋಗಗಳು ಶುರುವಾಗೋದು ಅಗ್ನಿ ದೃಷ್ಟಿಯಿಂದ. ಎಲ್ಲಿ ಅಗ್ನಿ ಹಾಳಾಯ್ತು, ಅಗ್ನಿ ಹಾಳಾದ ಕಡೆಗೆ ಈ ಅಷ್ಟಮಹಾದೋಷಕರ ದೂರ ಇಡ್ಬೇಕು ನಾವು. ಅಜೀರ್ಣ ಭೋಜನ, ಅಜೀರ್ಣ ಭೋಜನವನ್ನ ಅಂದ್ರೆ ಹಿಂದಿನ ಆಹಾರ, ಈಗ ಬೆಳಿಗ್ಗೆ ತಿಂಡಿ ತಿಂದೆ, ಆ ತಿಂಡಿ ಜೀರ್ಣ ಆಗೋ ತನಕ ಮಧ್ಯೆ ಮತ್ತೆ ತಿಂತಾ ಇರಬಾರ್ದು. ಮಧ್ಯೆ ಚಾ ಕುಡ್ದೆ, ಕಷಾಯ ಕುಡ್ದೆ, ಸ್ವಲ್ಪ ತಿಂಡಿ ತಿಂದೆ, ಸ್ವಲ್ಪ ಚುರ್ಮುರಿ ತಿಂದೆ, ಇನ್ನೊಂದು ಹಣ್ಣು ತಿಂದೆ, ಇನ್ನೊಂದು ಡ್ರೈ ಫ್ರೂಟ್ಸ್ ನೆನ್ಸಿಟ್ಟಿ ತಿಂದೆ. ನಿಮ್ಮ ಲೆಕ್ಕದಲ್ಲಿ ಅದು ಮೀಲ್ ಅಲ್ಲ. ನಿಮ್ಮ ಲೆಕ್ಕದಲ್ಲಿ ಅದೊಂದ್ ಸ್ವಲ್ಪ ಇಷ್ಟೇ. ಯಾರೋ ಗೆಸ್ಟ್ ಬಂದ್ರು, ಅವ್ರಿಗೇನೋ ಪ್ಲೇಟಲ್ಲಿ ಇಟ್ವಿ, ಅದನ್ನ ನಾವು ಒಂಚೂರು ತಿಂದ್ವಿ. ಈ ತರ ನಮಗೆ ಅರಿವಿಲ್ಲದೆ ನಾವು ಈ ತಪ್ಪುಗಳನ್ನ ಮಾಡ್ತೇವೆ. ಆ ತಪ್ಪುಗಳು ತಪ್ಪು ಅಂತ ಗೊತ್ತಿದ್ರು ನಮ್ ಲೆಕ್ಕದಲ್ಲಿ ಅಷ್ಟೇ ಅಲ್ಲ, ಒಂದ್ ಸ್ವಲ್ಪ ಅಲ್ಲ ನಡೆಯುತ್ತೆ. ಏನಾಗಲ್ಲ, ಒಂಚೂರು ಚಾ ಕುಡಿದ್ರೆ ಏನಾಗ್ಬಿಡತ್ತೆ. ಆದ್ರೆ ಅದರಿಂದ ಆಗುವಂತ ಇಂಪ್ಯಾಕ್ಟ್ ನಮ್ಮ ದೇಹ ಒಂದಿನ ತಡ್ಕೊಳ್ತಾ ಒಂದಿನ ನಾನೇನ್ ತಡ್ಕೊಳ್ಳಲ್ಲ ಅಂತ ತಿರುಗಿ ಬೀಳತ್ತೆ. ಆಗ್ಲೇ ಆಟೋ ಇಮ್ಯೂನ್ ಕಂಡೀಷನ್ ಬರೋದು. ಅವಾಗ ಅದು ನಮ್ಮ ವಿರುದ್ಧ ಕೆಲಸ ಮಾಡಕ್ ಶುರು ಮಾಡತ್ತೆ. ಅವಾಗ ನೀವು ಅದನ್ನ ಸರಿ ಮಾಡ್ಬೇಕಂದಾಗ, ನೀವು ಚಿಕಿತ್ಸೆಯನ್ನ ತಗೊಳ್ತಾ ಹೋದಾಗ ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ದೇಹನೇ ನಿಮ್ಗೆ ಆರೋಗ್ಯವನ್ನ ಪುನಃ ಸಿಗದೆ ಇರೋ ಹಂಗ್ ನೋಡ್ಕೊಳುತ್ತೆ. ಯಾಕೆ ಹೇಳಿ, ಇದು ದೇಹವೇ ಮಾಡ್ತಾ ಇರೋ ಮಿಸ್ಟೇಕ್ ಆಗಿರೋದ್ರಿಂದ ಆಟೋ ಇಮ್ಯೂನ್ ಕಂಡೀಷನ್ಗೆ ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದ ತಕ್ಷಣ ದೇಹ ಇದು ನನ್ನದೇ ಒಂದು ಭಾಗ ಹೋಗ್ತಿದೆ ಅನ್ನೋ ತರ, ಇದು ನನ್ನದೇ ಒಂದು ಭಾಗ ಅಲ್ವಾ, ಇದನ್ನ ಯಾಕೆ ನಾನು ಬಿಟ್ಕೊಡ್ಬೇಕು, ಯಾಕೆ ಇದನ್ನ ನಾನು ಕಳ್ಕೊಳ್ಬೇಕು ಅಂತ. ಆ ರೋಗವನ್ನ ರೋಗ ಅಂತ ಗುರ್ತಿಸ್ತಾ ಇರಲ್ಲ ದೇಹ, ರೋಗವನ್ನ ತನ್ನದೇ ಒಂದು ಭಾಗ ಅಂತ ಅದು ಗುರ್ತಿಸ್ತಾ ಇರುತ್ತೆ. ಹಾಗಾಗಿ ಅಜೀರ್ಣ ಭೋಜನ ಮಾಡಬಾರ್ದು. ಮೊದಲು ತಿಂದ ಆಹಾರ ಜೀರ್ಣ ಆಗೋ ಲಕ್ಷಣ ಬರೋ ತನಕ ಕಾಯಿರಿ. ಆಮೇಲೆ ನಿಮ್ಗೆ ಏನಾಗತ್ತೆ ಅಂದ್ರೆ ಒಂದು ಪೋಷನ್ ಅರ್ಥ ಆಗ್ತಾ ಬಂದ್ಬಿಡತ್ತೆ. ಈಗ ಮೊದಲು ಒಂದ್ಸತಿ 1 ದಿನ 2 ದಿನ ನಿಮ್ಗೆ ಜೀರ್ಣ ಆಹಾರ ಲಕ್ಷಣ ಬರಕ್ಕೆ ಟೈಮ್ ಬೇಕಾಗ್ಬೋದು. 6 ತಾಸು 8 ತಾಸು ಹಸಿವೆ ಆಗದೆ ಇದ್ದಿರಬಹುದು. ಆದ್ರೆ ನಿಮ್ಗೊಮ್ಮೆ ಇಷ್ಟು ತಿಂದ್ರೆ ಇಷ್ಟು ಸಮಯ ಬೇಕು ನನಗೆ ಜೀರ್ಣಿಸ್ಕೊಳಕ್ಕೆ ಅಂತ ಒಂದು ಅಂದಾಜು ನಿಮ್ಗೆ 1 ವಾರದಲ್ಲಿ ಗೊತ್ತಾಗತ್ತೆ. ತಿಂದ ನಂತರದಲ್ಲಿ ಈಗ ನೆಕ್ಸ್ಟ್ ಫುಡ್ ಅನ್ನ ಮಧ್ಯೆ ತಿನ್ನೋದನ್ನ ನಿಲ್ಲಿಸ್ಬೇಕು. ಜೀರ್ಣ ಆಹಾರ ಲಕ್ಷಣಗಳೇನ್ ಹೇಳಿ, ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ ತಥೈವಚ ಲಘುತಾ ಕ್ಷುತ್ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣಂ ಅಂತ. ಈಗ ಹಳೆ ಆಹಾರ ಜೀರ್ಣ ಆಯ್ತೋ ಇಲ್ಲೋ ಅಂತ ಹೇಗ್ ಗೊತ್ತಾಗ್ತದೆ? ಬರೀ ಹಸಿವೆಯಿಂದ ಅಷ್ಟೇ ಅಲ್ಲ, ಯಾಕಂದ್ರೆ ಹಸಿವಲ್ಲಿ ಸುಳ್ಳು ಹಸಿವೆನೂ ಇದೆ, ಫಾಲ್ಸ್ ಹಂಗರ್ ಇದೆ. ಈಗ ನೋಡಿ, ಈಗ ನಮ್ಗೆ ಈಗ ಹಸಿವಾಗಿಲ್ಲ, ಹೌದಾ, ಈಗ ಸ್ನಾಕ್ಸ್ ತಗೊಂಡಿದ್ದೀರಲ್ಲ, ಈಗಾದ್ರೆ ಈ ಹಲಸಿನ ಹಣ್ಣಿನ ಪರಿಮಳ ಬಂದಾಗ ಈಗ ಈ ಹಲಸಿನ ಹಣ್ಣ ಇಲ್ಲಿ ಕಟ್ ಮಾಡಿದ್ರೆ ತಿನ್ಬೇಕು ಅನ್ಸತ್ತೆ ಇಲ್ವಾ? ಅನಿಸತ್ತೆ. ಅಂದ್ರೆ ಅಲ್ಲಿ ಅದು ಹಸಿವಲ್ಲ ಅದು. ಆದ್ರೆ ತಿಂತೀಯ ಅಂದ್ರೆ ಸ್ವಲ್ಪ ತಿನ್ಬೋದು ಅನ್ಸತ್ತೆ, ಹಸಿವೆ ಇದೆ ಅನ್ಸತ್ತೆ. ಇದು ಫಾಲ್ಸ್ ಹಂಗರ್, ಇದು ಗೊತ್ತಾಯ್ತಾ? ಸೊ ಹಾಗಾಗಿ ಬರೀ ಹಸಿವೆಯಿಂದ ನಾನು ಮೊದಲು ತಿಂದ ಆಹಾರ ಜೀರ್ಣ ಆಗಿದೆ ಇಲ್ವಾ ಅಂತ ಡಿಸೈಡ್ ಮಾಡಕ್ ಆಗಲ್ಲ. ಹಾಗಿದ್ರೆ ಯಾವ್ದ್ರಿಂದ ಗೊತ್ತಾಗ್ಬೇಕು? ಮೊದ್ಲು ಕ್ಲಿಯರ್ ಆದಂತಹ ನಿಮ್ಗೆ ತೇಗು ಬರೀ ಊಟ ಆದ ತಕ್ಷಣ ಬರೋದಲ್ಲ, ಊಟ ಮಾಡೋ ಮೊದ್ಲು ಅಂದ್ರೆ ಸರಿಯಾಗಿ ಹಳೆದೆಲ್ಲ ಜೀರ್ಣ ಆದಾಗ್ಲೂ ತೇಗ್ ಬರತ್ತೆ. ವೇಟ್ ಮಾಡಿ ನೋಡಿ, ನಾವು ವೇಟ್ ಮಾಡಿರೋದೇ ಇಲ್ಲ. ಸೊ ಮನೆಗೆ ಹೋದ್ಮೇಲೆ ವೇಟ್ ಮಾಡಿ, ಚಂದ ಒಂದು ಕ್ಲಿಯರ್ ತೇಗ್ ಬರ್ಬೇಕು ನಿಮ್ಗೆ. ಎಷ್ಟೊಂದ್ ಜನ ಎಷ್ಟೋ ವರ್ಷಗಳಿಂದ, ಬಹುಶಃ ಲಾಸ್ಟ್ ಯಾವಾಗ ನಿಮ್ಗೆ ಊಟ ತಿಂಡಿಗಿಂತ ಮೊದ್ಲು ತೇಗ್ ಬಂದಿದಂತ ಕೇಳಿದ್ರೆ ನೆನಪೇ ಇರೋದಿಲ್ಲ. ಅಂದ್ರೆ ಆ ತೇಗು ಬರೋ ತನಕದಲ್ಲಿ ಕಾಯ್ದಿರೋದೇ ಇಲ್ಲ. ಈಗ ನಿಮ್ಮನ್ನೇ ನಾನು ಕೇಳಿದ್ರೆ, ಈಗ ಲಾಸ್ಟ್ ಯಾವಾಗ ನಿಮ್ಗೆ ತಿನ್ನೋಕ್ಕಿಂತ ಮೊದಲು ಈಗ ತಿಂದ ಮೇಲೆ ತೇಗು ಹೇಳ್ಬೋದು, ತಿನ್ನೋ ಮೊದ್ಲು ಲಾಸ್ಟ್ ಯಾವಾಗ ತೇಗ್ ಬಂದಿತ್ತು ನೆನಪು ಮಾಡ್ಕೊಳ್ಳಿ ನೋಡೋಣ. ಅಲ್ಲಿ ತನಕ ನಾವು ಕಾಯೋದಿಲ್ಲ, ಅಲ್ಲಿ ತನಕ ನಾವು ತಿಂದಾಗ್ಬಿಡತ್ತೆ. ಟೈಮ್ ಆಯ್ತು ತಿನ್ನು, ವೀಕ್ನೆಸ್ ಆಗತ್ತೆ ತಿನ್ನು, ಹಾಗಾಗ್ಬಿಡತ್ತೆ. ಸೊ ಉದ್ಗಾರ ಶುದ್ಧಿ, ಮೊದ್ಲು ತೇಗ್ ಬರ್ಬೇಕು. ಆ ತೇಗಲ್ಲಿ ಹಳೆಯ ಆಹಾರದ ಪರಿಮಳ ಇರಬಾರ್ದು. ನೀವು ಮದುವೆ ಮನೇಲಿ ಊಟ ಮಾಡಿ ಬಂದಿರ್ತೀರಾ, ಸಂಜೆ ಹೊತ್ತಿಗೆ ಒಂದ್ಸತಿ ತೇಗ್ ಬರತ್ತೆ, ನೆನ್ಪು ಮಾಡ್ಕೊಳ್ಳಿ. ಇನ್ನು ಆ ಮಧ್ಯಾಹ್ನದ ಊಟದ ಸ್ಮೆಲ್ ಬರತ್ತೆ, ಅನುಭವಿಸಿದಿರ ತಾನೆ? ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಅದು ಗೊತ್ತಾಗಿರತ್ತೆ. ಆದ್ರ ಅರ್ಥ ಹೋಟೆಲಿಗೆ ಹೋಗಿ ತಿಂದಾಗ್ಲೂನು ಅದ್ರ ಅರ್ಥ ಏನು? ನೀವು ಮಧ್ಯಾಹ್ನ ಮದುವೆಯಲ್ಲಿ ಊಟ ಮಾಡಿದ ಆಹಾರ ಇಲ್ಲಿಯ ತನಕ ಇನ್ನೂ ಹೊಟ್ಟೆಯಲ್ಲೇ ಇದೆ, ಇನ್ನ ಜೀರ್ಣ ಆಗ್ತಾನೆ ಇದೆ, ಆಗಿ ಮುಗ್ದಿಲ್ಲ. ಆದ್ರೆ ನಾವು ಅಷ್ಟ್ರೊಳಗಡೆ ಐಸ್ ಕ್ರೀಮ್ ತಿಂದಾಗಿರುತ್ತೆ, ಮತ್ತೆ 4 ಚಾ ಕುಡ್ಕೊಂಡು ಹೋಗು ಫಂಕ್ಷನ್ ಊಟಕ್ಕೆಲ್ಲ ಹೋದ್ರೆ ಹಂಗೆ ಹೋಗಕ್ ಬಿಡ್ತಾರ.
ಊಟ ಆಯ್ತಾ, ಎದ್ ಬಿಟ್ಯಾ, ನಿಲ್ಲು ನಿಲ್ಲು, ಚಾ ಕುಡ್ಕೊಂಡು ಹೋಗು, ಚಾ ಕುಡ್ಕೊಂಡು ಹೋಗು. ಅಂದ್ರೆ ಇದೆಲ್ಲ ರೋಗಗಳನ್ನ ತರಿಸಿಕೊಳ್ಳುವ ಉಪಾಯಗಳು. ನಾವೇ ತರಿಸ್ಕೊಳ್ಳೋದು ರೋಗವನ್ನ. ನಾವಲ್ಲಿ ಚಾ ಕೊಡ್ತೀವಿ, ಚಾ ಜೊತೆ ಚಿಪ್ಸ್ ತಿಂತೇವೆ. ಆಶ್ರಮಕ್ಕೆ ಮತ್ತೆ ಎಲ್ಲಾದ್ರೂ ಬೊಂಡ ಕಂಡ್ರೆ, ಬೊಂಡ ಒಳ್ಳೇದಲ್ವಾ, ತುಂಬಾ ಹೀಟ್ ಉಂಟಲ್ಲ, ಬೊಂಡ ಕುಡಿಯೋಣ ಅಂತ ಎಳ್ನೀರ್ ಕುಡ್ದಿರ್ತೀವಿ, ಏನೇನೆಲ್ಲ ತಿಂದಿರ್ತೀವಿ. ಒಳಗಡೆ ಕತೆ ಏನಾಗಿರ್ಬೋದು. ಸೊ ಈ ರೀತಿಯಾಗಿ ಕಲಸು ಮೇಲೋಗರ ಆಗಿರುವಂತಹ ಸ್ಥಿತಿಯಲ್ಲಿರುವ ಪೌಷ್ಟಿಕಾಂಶವನ್ನ ನಿಮ್ಮ ಜೀವಕೋಶಗಳು ತಗೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ಪರಿವರ್ತನೆ ಆಗೋದಿಲ್ಲ, ಮಾಂಸಧಾತುವಾಗಿ ಮೇಧೋಧಾತುವಾಗಿ ಪರಿವರ್ತನೆ ಆಗೋದಿಲ್ಲ. ಇನ್ನು ಯಾರಲ್ಲಿ ಈ ತರ ತಿನ್ನೋರಲ್ಲಿ ತುಂಬಾ ಒಬೇಸ್ ಇರೋರು ಇರ್ತಾರೆ, ಸಿಕ್ಕಾಪಟ್ಟೆ ವೇಟ್ ಗೇನ್ ಆಗಿರೋರು ಇರ್ತಾರೆ. ಅವರಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಮುಂದೆ ಬರುವಂತಹ ದ್ರವ್ಯಗಳಾದ ಅಸ್ಥಿಧಾತು, ಮೂಳೆಗಳಿಗೆ ಪೋಷಕಾಂಶ ರೀಚ್ ಆಗದೆ ಎಲ್ಲ ಕೂಡ ಇಲ್ಲೇ ಒಂಥರ ಕಸ ಕಟ್ಟಿದ ರೀತಿಯಲ್ಲಿ ಕೊಬ್ಬು ಶೇಖರಣೆ ಹೆಂಗಾಗತ್ತೆ ಅಂತಂದ್ರೆ, ಡಸ್ಟ್ಬಿನ್ ಅಲ್ಲಿ ಕಸ ಹೇಗೆ ಕೊಂಪೆ ಆಗ್ತಾ ಹೋಗತ್ತೋ ಆ ರೀತಿಯಲ್ಲಿ ಕೊಬ್ಬು ಶೇಖರಣೆ ಆಗತ್ತೆ. ಮುಂದಿನ ರೀಸೈಕ್ಲಿಂಗಿಗೆ ಹೋಗದೆ ಕಸದ ಬುಟ್ಟಿ ಹಾಗೆ ಇಟ್ರೆ ಏನಾಗತ್ತೆ ಹೇಳಿ? ಅದೇ ತರ ಮೂಳೆ ಮತ್ತೆ ಮಜ್ಜ ಅಂದ್ರೆ ಬೋನ್ ಮ್ಯಾರೋ ಮತ್ತು ಶುಕ್ರ, ಈ ಧಾತುಗಳಿಗೆ ಪೋಷಕಾಂಶ ಹೋಗದೆ ಇಲ್ಲೇ ಕೊಳಿತಾ ಇರತ್ತೆ, ಅಲ್ಲಿ ಪರಿವರ್ತನೆ ಆಗ್ತಾ ಇರಲ್ಲ. ಮೇಧೋ ಧಾತ್ವಾಗ್ನಿ ಮಾಂದ್ಯ ಮತ್ತೆ ಮಾಂಸಧಾತ್ವಾಗ್ನಿ ಮಾಂದ್ಯದಿಂದ ಈ ತೊಂದರೆ ಆಗ್ತಿರತ್ತೆ, ಅಲ್ಲೇ ಉಳ್ದಿರತ್ತೆ. ಅಷ್ಟು ಏನ್ ತಿಂದ್ರು ಎಲ್ಲ ಕೊಬ್ಬಾಗೆ ಉಳ್ದಿರತ್ತೆ, ಮುಂದಿನ ಧಾತುಗಳಿಗೆ ರೀಚೇ ಆಗಲ್ಲ. ಅವಾಗ್ಲೂ ನೋಡಿ, ಅಲ್ಲಿ ದಿನ ಏನ್ ತಿಂದಿದ್ರು ವೇಟ್ ಗೇನ್ ಆಗತ್ತೆ. 2 kg ಇಳಿಸಕ್ಕೆ ಅವ್ರು 30 ದಿನ ಡಯಟ್ ಮಾಡಿರ್ತಾರೆ, 1 ದಿನ ಮದ್ವೆ ಊಟ ಮಾಡಿದ್ರೆ 2 kg ಹೆಚ್ಚಾಗತ್ತೆ. ಕೇಳಿ ನೋಡಿ ನೀವು ಬೇಕಾದ್ರೆ. ಇಡೀ ತಿಂಗಳ ಅನ್ನ ಮುಟ್ಟದೆ, ಇನ್ನೊಂದ್ ಮುಟ್ಟದೆ, ಪ್ರೋಟೀನ್ ಡಯಟ್, ಏನೇನೋ ಮಾಡ್ಕೊಂಡು ಪಾಪ ಕಷ್ಟಪಟ್ಟು 2 kg ಇಳಿಸ್ತಾರೆ. 1 ದಿನ ಮದ್ವೆ ಊಟ ಅಂತ ಹೋಗ್ ಬಂದ್ರೆ ಒಂದೇ ಊಟ, ಮರ್ದಿನ ಬೆಳಿಗ್ಗೆ ವೇಟ್ ನೋಡೋಷ್ಟ್ರಲ್ಲಿ 2 kg ಹೆಚ್ಚಾಗ್ಬಿಟ್ಟಿರ್ತಾರೆ. ಇದು ಕೂಡ ಅಗ್ನಿ ದೃಷ್ಟಿಯಿಂದನೇ ಆಗೋದು. ಇಲ್ಲಿ ನಿಮ್ಮಲ್ಲಿ ವೇಟ್ ಲಾಸ್ ಆಗ್ತಾ ಇದ್ದಿದ್ದಾಗಿರ್ಬಹುದು ಅಥವಾ ವೇಟ್ ಗೇನ್ ಆಗ್ತಾ ಇರೋದು, ಎರಡರಲ್ಲೂ ನಿಮ್ಮ ಅಗ್ನಿನೇ ಕಾರಣ. ನಿಮ್ಮ ಅಗ್ನಿ ಹಾಳಾಗಿರೋದ್ರಿಂದನೇ ಇದಾಗ್ತಾ ಇರೋದು. ಸೊ ಅದ್ ಸರಿ ಹೋಗ್ಬೇಕಂದಾಗ ಜೀರ್ಣ ಆಹಾರ ಲಕ್ಷಣ ಬರೋ ತನಕ ಕಾಯ್ಬೇಕು. ಉದ್ಗಾರ ಶುದ್ಧಿ, ಉತ್ಸಾಹ, ಮತ್ತೆ ಸುಸ್ತಾಯ್ತು ಅಂತ ತಿನ್ನೋದಿದೆಯಲ್ಲ, ತುಂಬಾ ಕೆಟ್ಟ ಹ್ಯಾಬಿಟ್. ಸುಸ್ತಾಗ್ತಿದೆ, ಅಯ್ಯೋ ಈಗ ತಿಂದಿದ್ರೆ ಎಡಿಯೋದಿಲ್ಲ ಅಂತ ತಿನ್ನೋದಿದೆಯಲ್ಲ, ಅದು ತಪ್ಪು. ನಿಮಗೆ ಮೊದಲನ ಆಹಾರ ಜೀರ್ಣ ಆದಾಗ ಉತ್ಸಾಹ ಬರುತ್ತೆ, ಒಂದು ಲೈಟ್ನೆಸ್ ಫೀಲ್ ಆಗತ್ತೆ, ಎನರ್ಜೆಟಿಕ್ ಫೀಲ್ ಆಗ್ತೀರಾ, ಆಗ ನೀವು ತಿನ್ನಲು ಸೂಕ್ತವಾದ ಸಮಯ. ಹಳೆ ಆಹಾರ ಇನ್ನ ಜೀರ್ಣ ಆಗ್ತಾ ಇರುವಾಗ ನಮ್ಗೆ ಸುಸ್ತಾಗತ್ತೆ ಅಲ್ಲ, ಅವಾಗ ವೇಟ್ ಮಾಡ್ಬೇಕು ಜೀರ್ಣ ಆಗೋದಕ್ಕೆ. ಈಗ ನೋಡಿ, ಮದ್ವೆ ಊಟ ಮಾಡಿ ಬರ್ತೀವಿ ಅಥವಾ ಹೆವಿ ಊಟ ಮಾಡಿದ್ರೆ ಊಟ ಆದ ತಕ್ಷಣ ಒಮ್ಮೆ ನಿದ್ದೆ ಮಾಡೋಣ ಅನ್ಸತ್ತೆ. ಈ ಮಧ್ಯಾಹ್ನ ಶಾಲೆಯಲ್ಲಿ ನೋಡಿ, ಫಸ್ಟ್ ಪೀರಿಯಡ್ ಇರತ್ತಲ್ಲ 2 ರಿಂದ 3, ಯಾವಾಗ್ಲೂ ನಿದ್ದೆ ಪೀರಿಯಡ್. ಯಾಕೆ ಹೇಳಿ? ಚೆನ್ನಾಗಿ ಊಟ ಮಾಡ್ಕೊಂಡಿರ್ತಾರೆ, ಬಿಸಿ ಊಟ, ಆಮೇಲೆ ತೂಕಡಿಸ್ತಿರ್ತಾರೆ. ಯಾಕಂತಂದ್ರೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗುವಾಗ ತಲೆ ಉತ್ಸಾಹ ಭರಿತವಾಗಿ ಇರೋದಿಲ್ಲ, ಫ್ರೆಶ್ ಅಂಡ್ ಎನರ್ಜೆಟಿಕ್ ಫೀಲ್ ಆಗೋದಿಲ್ಲ, ಅದು ಡಲ್ ಅನಿಸ್ತಿರುತ್ತೆ. ಒಮ್ಮೊಮ್ಮೆ ನಿಮ್ಮಲ್ಲಿ ಜೀರ್ಣಕ್ರಿಯೆ ತುಂಬಾ ವ್ಯತ್ಯಾಸ ಆದಾಗ ನೀವು ಊಟ ತಿಂಡಿ ಮಾಡಿ 5-6 ತಾಸಾದ್ರೂ ಇನ್ನು ಮಂಗ್ ಹೊಡ್ದಂಗ್ ಇರ್ತೀರಾ. ಯಾಕಂತಂದ್ರೆ ಅದು ಪೂರ್ತಿ ಯುಟಿಲೈಸ್ ಆಗಿರೋದಿಲ್ಲ, ಇನ್ನ ಬಾಡಿ ಅದನ್ನೇ ರುಬ್ತಾ ಇರತ್ತಾ, ಅವಾಗ ನಿಮಗೆ ಡಲ್ ಹೊಡ್ದಂಗ ಆಗತ್ತೆ. ನೀವ್ ಅನ್ಕೋತೀರಾ, ಯಾಕೋ ಸುಸ್ತು, ಒಂಚೂರು ತಿನ್ನೋಣ ಆರಾಮ್ ಅನ್ಸತ್ತೇನೋ ಅಂತ ತಿಂತೀರಾ. ಆದ್ರೆ ಅಲ್ಲಿ ನೀವು ತಿನ್ನಂತ ಆಹಾರ ನಿಮ್ಗೆ ಸುಸ್ತು ಹೋಗ್ಸೋಲ್ಲ, ನಿಮ್ಗೆ ಇನ್ನ ತೊಂದರೆಯನ್ನೇ ಹೆಚ್ಚು ಮಾಡತ್ತೆ. ನೀವ್ ಆಮೇಲೆ ಅನ್ಕೋತೀರಾ, ಅಯ್ಯೋ ಯಾಕೋ ಏನೋ ಸುಸ್ತಾಗ್ತಿದೆ, ತಿಂದ್ರೂ ಸುಸ್ತು ಹೋಗ್ತಾ ಇಲ್ಲ, ಎಲ್ಲ ಮಾಡ್ತಿದ್ದೀನಿ, 2-2 ತಾಸಿಗೆ ತಿಂತಿದ್ದೀನಿ, ಎಲ್ಲ ಕಾಳಜಿ ತಗೊಳ್ತಿದ್ದೀನಿ, ಡ್ರೈ ಫ್ರೂಟ್ಸ್ ತಿಂತೀನಿ, ನಟ್ಸ್ ತಿಂತೀನಿ, ಏನೇನ್ ಹೆಲ್ದಿನೋ ಎಲ್ಲ ತಗೋತೀನಿ, ಆದ್ರೂ ಯಾಕೋ ಸುಸ್ತು, ಆದ್ರೂ ಯಾಕೋ ಕಷ್ಟ ಅಂತ ಅನ್ಕೋತೀರಾ. ಯಾಕೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ರಿಸೀವೇ ಆಗ್ತಾ ಇರೋದಿಲ್ಲ. ನೀವೆಂತ ತಿಂತ ಇದ್ರೂನು ಅದು ಮೆಟಬಲೈಸ್ ಆಗಿ ಅಬ್ಸಾರ್ಪ್ಷನ್ ಆಗ್ತಾ ಇರೋದಿಲ್ಲ. ಸೊ ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ, ಮತ್ತೆ ಯಾವತ್ತೂ ನೀವು ಒಂದು ಫುಡ್ ತಿಂದಾದ್ಮೇಲೆ ಇನ್ನೊಂದು ಫುಡ್ ತಿನ್ನೋದ್ರೊಳಗ, ಅದೇ ಹಳೆ ಕಾಲದಲ್ಲೆಲ್ಲ ಏಕಭೋಜನ ಅಂತ ಇಟ್ಟಿದ್ದೆ ಯಾವಾಗ ಗೊತ್ತಾ? ಈಗ ಇವತ್ತು ಬೆಳಿಗ್ಗೆ ಮಲ ವಿಸರ್ಜನೆ ಆಯ್ತು, ಕ್ಲಿಯರ್ ಆಯ್ತು, ಒಂದು ಚೆನ್ನಾಗಿ ಊಟ ಮಾಡಿದ್ರು, ಮುಗೀತು. ಅದು ಜೀರ್ಣ ಎಷ್ಟು ಪ್ರಮಾಣದಲ್ಲಿ ತಿಂತಿದ್ರಂದ್ರೆ ಅದು ಪೂರ್ತಿ ಜೀರ್ಣ ಆಗೋದಕ್ಕೆ 1 ಇಡೀ ದಿನ ಬೇಕು. ಮತ್ತೆ ನೆಕ್ಸ್ಟ್ ಫುಡ್ ನಾಳೆ ಬೆಳಿಗ್ಗೆ ಮಲ ವಿಸರ್ಜನೆ ಕ್ಲಿಯರ್ ಆಗಾಯ್ತು, ಇನ್ನೊಂದಾಯ್ತು. ಇನ್ನು ದ್ವಿಕಾಲ ಭೋಜನ ಅಂತ ಬಂದಾಗ ನಿಮ್ಗೆ 2 times ಟಾಯ್ಲೆಟ್ ಆಗತ್ತೆ. ಅಂದ್ರೆ ಈವನ್ ಹೆಲ್ದಿ. ಈಗ ಎಲ್ಲರೂ ಅಂದ್ಕೋಬೇಡಿ ದಿನಕ್ಕೆ 1 ಬಾರಿ ಟಾಯ್ಲೆಟ್ ಆಗ್ಬೇಕಂತ, 2 ಬಾರಿ ಟಾಯ್ಲೆಟ್ ಆದ್ರೆ ತಪ್ಪು ಅಂತ ಅಂದ್ಕೋಬೇಡಿ. ಖಂಡಿತ 2 ಬಾರಿ ಟಾಯ್ಲೆಟ್ ಆಗೋದು ಕೂಡ ಹೆಲ್ದಿಯ ಲಕ್ಷಣವೇ. ಯಾವಾಗ ಅದು ನಾರ್ಮಲ್ ಇದ್ರೆ ಟಾಯ್ಲೆಟ್,
ಹೇಗಿರಬಾರ್ದು, ತುಂಬಾ ಅನ್ಡೈಜೆಸ್ಟೆಡ್ ಫುಡ್ ಮಟೀರಿಯಲ್ ಮಿಕ್ಸ್ ಇರಬಾರ್ದು, ಸ್ಟಿಕ್ಕಿ ಇರಬಾರ್ದು. ಅಂದ್ರೆ ನೀವು ಮಾಡಿದಂತಹ ಟಾಯ್ಲೆಟ್ ಆ ಸಿಂಕ್ಗೆ ಕಮೋಡಿಗೆ ಅಂಟ್ಕೊಳ್ತಾ ಇದೆ ಅಂತಂದ್ರೆ ಅದು ಅನ್ಹೆಲ್ದಿ ಲಕ್ಷಣ, ಅದು ಅನಾರೋಗ್ಯದ ಲಕ್ಷಣ. ತುಂಬಾ ಕೆಟ್ಟ ಸ್ಮೆಲ್ ಬರ್ತಿದೆ. ಮತ್ತೆ ನೀವು ತಿನ್ನಂತಹ ತರಕಾರಿಗಳು, ಸ್ವೀಟ್ ಕಾರ್ನು, ಸೊಪ್ಪುಗಳು ಅಥವಾ ಬೀಟ್ರೂಟು, ಇಂತಹ ಆಹಾರ ಪದಾರ್ಥದ ರೀತಿಯಲ್ಲಿಯೇ ಬರ್ತಾ ಇದೆ ಅಂದ್ರೆ ಜಠರಾಗ್ನಿ ಹಾಳಾಗಿದೆ ಅಂತ ಅರ್ಥ. ಯಾಕಂತಂದ್ರೆ ಒಂದನ್ನ ಬೇಯಿಸಿದ ಮೇಲೆ ಅದು ಬೇಯಿಸಿದ ಫಾರ್ಮಿಗೆ ಹೋಗಿರ್ಬೇಕು, ಹಂಗೆ ಹಸಿ ಇರಬಾರ್ದು. ಹಾಗೆ ನಿಮ್ಮಲ್ಲಿ ಈಗ ಸ್ವೀಟ್ ಕಾರ್ನು ಹಾಗೆ ಬರ್ತಿದೆ, ಸ್ವೀಟ್ ಕಾರ್ನ್ ತಿಂದಾಗ ಸ್ವೀಟ್ ಕಾರ್ನೇ ಮೋಷನ್ ಅಲ್ಲಿ ಬರ್ತಿದೆ ಅಂತಂದ್ರೆ ತಪ್ಪಿರೋದು ನಿಮ್ಮ ಹೊಟ್ಟೆಯಲ್ಲ, ನಿಮ್ಮ ಬಾಯಲ್ಲಿ. ಅಗಿತಾನೆ ಇಲ್ಲ ಅಂತ ಇತ್ತಲ್ಲ ನೀವು, ಅಲ್ವಾ? ಹೊಟ್ಟೆಯಲ್ಲಿ ಹಲ್ಲಿದ್ಯಾ? ಹಲ್ಲಿರೋದೆಲ್ಲಿ? ನೀವು ಅಗಿಬೇಕಾಗಿದ್ದೆಲ್ಲಿ? ಗುಳುಮ್ ಅಂತ ತಿನ್ನೋದು. ಮಾತಾಡ್ತಾ ಗುಳುಮ್ ಮಾಡಿದೆ ಗೊತ್ತಾಗಲ್ಲ. ಅಲ್ಲ, ನೀವು ಬೇಕಾದ್ರೆ ಒಂದಿನ ಇವತ್ತು ರ್ಯಾಂಡಮ್ಲಿ ಒಂದ್ ಟೆಸ್ಟ್ ಮಾಡಿ ನೋಡಿ, ಒಂದು ತನ್ನ ವೇಸ್ಟ್ ಆದ್ರೂ ಪರವಾಗಿಲ್ಲ. ನೀವು ಮಾತಾಡ್ತಾ ಊಟ ಮಾಡುವಾಗ ಇನ್ನೇನ್ ನುಂಗ್ಬೇಕು ಅನ್ನೋ ಮೊದ್ಲೊಮ್ಮೆ ಆ ಅನ್ನನ ಉಗುಳಿ ಒಮ್ಮೆ ನೋಡಿ ನಿಮ್ಮ ಆಹಾರದಲ್ಲಿ. ಅರ್ಧಕ್ಕಿಂತ ಹೆಚ್ಚು ನೀವು ಅಗದಿರೋದೇ ಇಲ್ಲ. ಈ ನೀವು ಬಾಯಿಗೆ ಹಾಕ್ತಿರಲ್ಲ, ಮಾಡಿ ನುಂಗ್ಬಿಡ್ತಿರಲ್ಲ, ಮಾಡಿದಾಗ ಆ ಒಂದ್ 3-4 ಬೈಟ್ ಅಲ್ಲಿ ಯಾವ ಅದೃಷ್ಟವಂತ ಅನ್ನ ನಿಮ್ಮ ಹಲ್ಲಿನಡಿ ಸಿಕ್ಕಾಕೊಂಡಿರತ್ತೋ ಅದು ಒಂದ್ ಚೂರ್ ಅರ್ದಿರತ್ತೆ, ಉಳಿದಿದ್ದೆಲ್ಲ ಹಲ್ಲಿಗೆ ಟಚ್ಚೇ ಆಗಿರೋದಿಲ್ಲ. ಹಂಗೆ ಗುಳುಮ್ಸ್ವಾಹ ಮಾಡ್ತೀರಾ. ಇನ್ನು ಬೀಟ್ರೂಟು, ಸೊಪ್ಪುಗಳು, ಸ್ವೀಟ್ ಕಾರ್ನು ಅಥವಾ ಹೆವಿ ಇರೋಂತ ಫುಡ್ಗಳನ್ನ ನೀವ್ ಈ ತರ ಅಗಿದೆ ಹೊಟ್ಟೆಗೆ ಕಳ್ಸಿದ್ರೆ ಹೊಟ್ಟೆ ಎಲ್ಲಿಂದ ಹಲ್ಲನ್ನು ತಗೋಬರ್ಬೇಕು? ಹಲ್ಲು ಭಗವಂತ ಬಾಯಲ್ಲಿ ಇಟ್ಟಿರೋದು ನೀವು ಬಾಯಲ್ಲಿ ಅಗಿಲಿ ಅಂತ. ನೀವ್ ಅಗಿಯೋದಿಲ್ಲ. ಆ ಹೊತ್ತಲ್ಲಿ ಮಾತಾಡ್ತೀರಾ, ಮೊಬೈಲ್ ನೋಡ್ತೀರಾ, ಟಿವಿ ನೋಡ್ತೀರಾ, ನ್ಯೂಸು, ಧಾರಾವಾಹಿ ಏನೇ ಅಥವಾ ಪ್ರವಚನ ಏನನ್ನೇ ನೋಡಿ, ಅದು ಎಲ್ಲದೂ ತಪ್ಪೆ. ಆ ಟೈಮಲ್ಲಿ ನೀವು ನಿಮ್ಮ ಆಹಾರ ಬಿಟ್ರೆ ಇನ್ಯಾರು ಇರ್ಬಾರ್ದು. ನಿಮ್ಮಿಬ್ಬರ ನಡುವಿನ ಅದೊಂದು ಸರಸ ಸಲ್ಲಾಪ ತರ ಇರ್ಬೇಕು. ಆ ಊಟ ಮಾಡೋ ಸಮಯ ಅಂತಂದ್ರೆ ಇಡೀ ಜಗತ್ತಲ್ಲಿ ಈಗ ಹೆಂಗೆ ಪ್ರೇಮಿಗಳಿಗೆ ನೋಡಿ, ಅವರು ಮತ್ತೆ ಅವರ ಪ್ರಿಯಕರ ಬಿಟ್ರೆ ಇನ್ಯಾರು ಕಾಣೋದಿಲ್ಲ ಅಲ್ವಾ? ಇಡೀ ಜಗತ್ತೇ ಮರ್ತು ಬಿಡ್ತಾರ ಅವರು. ಅಭ್ಯಾಸ ಬೇಡ, ಕೆಲಸ ಬೇಡ, ಎಂತ ಬೇಡ, ನಾನು ನನ್ನ ಪ್ರಿಯಕರ ಅಷ್ಟೇ ನಮ್ಮ ಜಗತ್ತ. ಅದೇ ತರದ ಪ್ರೀತಿ ನಿಮಗೆ ನಿಮ್ಮ ಫುಡ್ ಮೇಲೆ ಇರ್ಬೇಕು. ನೀವು ತಿನ್ನುವಾಗ ನೀವು ನಿಮ್ಮ ಆಹಾರ ಬಿಟ್ಟು ನೀವು ಹಂಗಲ್ಲ, ಬೇಗ ತಿಂದು ಆಮೇಲೆ ಅದು ಕ್ಲೀನ್ ಮಾಡಿ ಇದು ಕ್ಲೀನ್ ಮಾಡಿ ಬೇಗ ಮಕ್ಕೋಬೇಕು, ಇನ್ನೊಂದ್ ಮಾಡ್ಬೇಕು, ಮತ್ತೊಂದ್ ಮಾಡ್ಬೇಕು, ಇನ್ನೊಂದ್ ಕೆಲ್ಸ. ಊಟದ ನಂತರದ ಲಿಸ್ಟೇ ನಿಮ್ ತಲೆಯಲ್ಲಿ ಓಡ್ತಿರತ್ತೆ. ಊಟ ಮಾಡ್ತಾ ಇರ್ತೀರಾ, ಊಟ ಮಾಡಾದ್ಮೇಲೆ ಏನೇನ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿ ಓಡ್ತಿರುತ್ತೆ. ಇಲ್ಲ ಎದುರುಗಡೆ ಯಾರು ಕೂತಿದ್ದಾರೆ ಅವ್ರ ಜೊತೆ ಪಟ್ಟಂಗ ಹೊಡಿತಾ ಊಟ ಮಾಡ್ತಿರ್ತೀರಾ. ಇಲ್ಲ ಮಕ್ಕಳು ಸ್ಕೂಲು, ಮನೆಯವ್ರ ಆಫೀಸು, ಇನ್ನೊಂದು ಮತ್ತೊಂದು ಅಂತ ಅದ್ರ ಯೋಚನೆಯಲ್ಲಿ ನೀವು ಊಟ ಮಾಡ್ತಿರ್ತೀರ. ಹಾಗಾಗಿ ರೋಗಗಳು ಬರೋದು. ಇದೆಲ್ಲ ಬದಲಾಗ್ಬೇಕು. ಮನೆಗೆ ಹೋದ್ಮೇಲೆ ಊಟ ಮಾಡುವಷ್ಟೊತ್ತು ಅದೇ ಧ್ಯಾನ. ನೀವು ನಿಮ್ ಊಟ ಬಿಟ್ಟು ಇನ್ನೇನು ಕಾಣ್ಬಾರ್ದು. ನಿಮ್ಮಿಬ್ಬರ ನಡುವಿನ ಸರಸ ಸಲ್ಲಾಪ ಅದು. ಚಂದ ಒಂದೊಂದೇ ಅದ್ರದ್ದು ಬಣ್ಣ ನೋಡಿ, ಎಷ್ಟು ಕಲರ್ ಇದೆ ನಿಮ್ಮ ಫುಡ್ ಅಲ್ಲಿ ಅನ್ನೋದನ್ನ ನೋಡಿ, ಅದ್ರ ಸ್ಮೆಲ್ ತಗೊಳ್ಳಿ, ಅದನ್ನು ಮುಟ್ಟಿ ಬಾಯಿಗೆ ಹಾಕಿ ಚೆನ್ನಾಗಿ ಅಗದು ಆ ಯಾವುದೇ ಆಹಾರದ ಪಾರ್ಟಿಕಲ್ ಫುಲ್ ಆಸ್ ಇಟ್ ಈಸ್ ಹೊಟ್ಟೆಗೆ ಹೋಗ್ಬಾರ್ದು. ಅಗದು ಹೊಟ್ಟೆಗೆ ಹೋಗುವಾಗ್ಲೇ ಅದು ಪೇಸ್ಟ್ ಆಗಿರ್ಬೇಕು. ಮುಂದಿನ ಹೊಟ್ಟೆ ನೋಡ್ಕೊಳತ್ತೆ. ಆ ಅಗದು ಪೇಸ್ಟ್ ಆಗಿರೋದನ್ನ ಹೊಟ್ಟೆಯಲ್ಲಿ ಬೇಯಿಸಿ, ಹೆಂಗೆ ನಾವು ಇಡ್ಲಿ ಹಿಟ್ಟು ಹಾಕ್ತಿವಿ, ಆ ಬೆಂಕಿಯಲ್ಲಿ ಬೇಯಿಸಿದ್ಮೇಲೆ ಸ್ಟೀಮ್ ಮಾಡಿದ್ಮೇಲೆ ಗಟ್ಟಿ ಇಡ್ಲಿ ಆಗತ್ತೆ. ಅದೇ ತರ ನೀವು ಬಾಯಲ್ಲಿ ಅಗದು ಪೇಸ್ಟ್ ಮಾಡಿ ಹೊಟ್ಟೆಗೆ ಹಾಕ್ಬೇಕು. ಹೊಟ್ಟೆಯಲ್ಲಿ ಜಾಠರಾಗ್ನಿಯಲ್ಲಿ ಅದು ಬೆಂದು ಧಾತ್ವಾಗ್ನಿ ಹೋಗತ್ತೆ. ಧಾತ್ವಾಗ್ನಿ ಅದನ್ನ ರಸಧಾತುವಾಗಿ, ರಕ್ತಧಾತುವಾಗಿ, ಮಾಂಸಧಾತುವಾಗಿ, ನಿಮ್ಮ ದೇಹದ ಕೊಬ್ಬಾಗಿ, ಮೂಳೆಯಾಗಿ ಪರಿವರ್ತನೆ ಮಾಡ್ತಾ ಹೋಗತ್ತೆ. ಒಂದೊಂದು ಸ್ಟೀಮ್ ಆಗ್ತಾ ಆಗ್ತಾ ಹೋಗತ್ತೆ. ಒಂದಾದ್ಮೇಲೆ ಒಂದು. ಹೇಗೆ ಗದ್ದೆಯಲ್ಲಿ ಒಂದು ಗದ್ದೆ ಅವ ಬಿಟ್ರೆ ಮಾತ್ರ ಇನ್ನೊಂದು ಗದ್ದೆ ನೀರು ಅಲ್ವಾ, ಮತ್ತೊಂದು ಗದ್ದೆಯಿಂದ. ಈಗ ಹಳೆ ಕಾಲದಂಗೆ ಟ್ಯಾಂಕರ್ ತಗೊಂಡೋಗಿ ನೀರ್ ಅಲ್ಲ, ಈಗಿನ ಹಾಗೆ ಟ್ಯಾಂಕರ್ ಅಲ್ಲಿ ನೀರ್ ತಂದು ಹಾಕೋದಲ್ಲ. ಹೇಗಿತ್ತು ಗದ್ದೆಗಳಲ್ಲೆಲ್ಲ ಮೊದ್ಲು, ನೆನ್ಪಿದ್ಯಾ? ಒಂದು ಕಡೆಯಿಂದ ಮೊದ್ಲಿದ್ದ ಗದ್ದೆಯವರು ನೀರ್ ಬಿಡೋದು, ಕಟ್ಟಿ ಬಿಟ್ಟಿ ಮಾಡೋದು ಅಂತಿದ್ರು ನಮ್ ಕಡೆಯಲ್ಲಿ. ಕಟ್ಟಿ ಬಿಟ್ಟಿ ಮಾಡೋದು ಅಂತಂದ್ರೆ ಮೊದಲ ಗದ್ದೆಯವನೇ ನೀರ್ ತಗೊಳ್ತಾನೆ, ಅವನ್ ಗದ್ದೆ ತುಂಬಿದ್ಮೇಲೆ ಅವನು ಬಿಡ್ಸ್ಕೊಡ್ತಾನೆ ಒಂದ್ ಕಡೆ, ಅಲ್ಲಿಂದ 2ನೇ ಗದ್ದೆ ನೀರ್ ಬರುತ್ತೆ. ಅವನ್ ಅದನ್ನ ತುಂಬಿದ್ಮೇಲೆ 3ನೇ ಗದ್ದೆಗೆ ಬಿಡ್ತಾನೆ. ಹಾಗೇನೆ ಎಲ್ಲರ ಗದ್ದೆಯಲ್ಲಿ ಈಗ ಮೊದ್ಲೆಲ್ಲ, ಈಗ್ಲೂ ನನ್ನ ತಾಯಿ ಮನೆ ಊರಲ್ಲೆಲ್ಲ ಹಾಗೆ ಇರೋದು. ಹೊನ್ನೆಕಂಟ ಅಂತ ಒಂದು ಜಾಗದಲ್ಲಿ ಗದ್ದೆ ಇದ್ರೆ ಎಲ್ಲರ ಮನೆ ಗದ್ದೆ ಅಲ್ಲಿರೋದು. ಮನೆ ಖೇರಿಯಲ್ಲಿರುತ್ತೆ, ಆದ್ರೆ ಒಂದ್ ದೊಡ್ಡ ಜಾಗದಲ್ಲಿ, ವಿಶಾಲವಾದ ಬಯಲಿನಷ್ಟು ದೊಡ್ಡ ಜಾಗದಲ್ಲಿ ಗದ್ದೆಗಳು, ಎಲ್ಲರೂ ಒಟ್ಟಿಗೆ ಅಲ್ಲಿ ಕೃಷಿ ಮಾಡೋದು. ಅವಾಗ ಇಳುವರಿ ಜಾಸ್ತಿ, ಮೇಂಟೆನೆನ್ಸ್ ಈಸಿ. ಎಲ್ಲರೂ ನಮ್ದು ಇಲ್ಲೊಂದು ಅಲ್ಲೊಂದು ಎಲ್ಲೆಲ್ಲೋ ಗದ್ದೆ ಮಾಡ್ಕೊಳಕ್ಕಿಂತ ಎಲ್ಲ ಒಟ್ಟಿ ದೊಡ್ಡ ಬಯಲು, 100 ಎಕರೆ ಅಷ್ಟು ದೊಡ್ಡ ಜಾಗದಲ್ಲಿ ಎಲ್ಲರದು ಗದ್ದೆಗಳಲ್ಲಿ ಅಲ್ಲಲ್ಲ ಅವ್ರದ್ದು ಕಟ್ಟಡ ಹಾಕೊಳ್ಳೋದು. ಧಾತುಗಳು ಕೂಡ ಹೀಗೆ ರೆಡಿ ಆಗೋದು.
ಡೈರೆಕ್ಟ್ ಆಗಿ ನಾನು ಅಸ್ಥಿಧಾತುವಿಗೆ ಮೂಳೆಗೆ ನಾ ಸಪ್ಲಿಮೆಂಟ್ ತಿಂತೇನೆ ಅನ್ನೋದು ವರ್ಕ್ ಆಗಲ್ಲ. ಯಾಕೆ ಅಂತಂದ್ರೆ ಸೀದಾ ನಿಮ್ಮ ಮೂಳೆಗೆ ನೀವು ತಿಂದ ಗುಳಿಗೆ ಹೋಗಲ್ಲ. ಈಗ ನೀವು ತಿಂದ ಗುಳಿಗೆ ಕ್ಯಾಲ್ಸಿಯಂ ಮೂಳೆ ಸ್ಟ್ರಾಂಗ್ ಆಗತ್ತೆ ಅಂತ ತಿಂತೀರಿ ಅಂತ ಅನ್ಕೊಂಡಿದ್ದೀರಲ್ಲ, ಬಟ್ ಎಷ್ಟು ಜನರನ್ನ ನಾನು ನಿಮಗೆ ತೋರಿಸ್ಲಿ, ಕ್ಯಾಲ್ಸಿಯಂ ಗುಳಿಗೆ ತಿಂದ್ರೂ ಸಹ ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಇರುತ್ತೆ, ಮೂಳೆಗಳು ವೀಕ್ ಇರುತ್ತೆ, ಆಸ್ಟಿಯೋಪೋರೋಸಿಸ್ ಆಗಿರುತ್ತೆ, ನಿಮ್ ಮೂಳೆ ಪೂರಾ ಬೆಂಡ್ ಆಗೋಗಿದೆ, ನಿಮ್ ಮೂಳೆ ಪೂರಾ ವೀಕ್ ಆಗೋಗಿದೆ ಅಂತಾರೆ. ಅವ್ರ ಅಂತಾರೆ ಮೇಡಮ್ ನಾನು ದಿನಾ ತಿಂತಿದ್ದೀನಿ ಕ್ಯಾಲ್ಸಿಯಂ ಗುಳಿಗೆ ಆದ್ರೂ ಮೂಳೆ ಯಾಕೆ ವೀಕ್ ಆಯ್ತು? ಸೊ ಇಲ್ಲಿ ನಾನ್ ಕೇಳೋ ಪ್ರಶ್ನೆ, ಕ್ಯಾಲ್ಸಿಯಂ ಗುಳಿಗೆ ತಿಂದ ತಕ್ಷಣ ಮೂಳೆ ಗಟ್ಟಿ ಆಗತ್ತೆ ಹೇಳಿದ್ಯಾರು? ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಿಲ್ಲ ಅಂತಂದ್ರೆ ನೀವು ತಿಂದ ಗುಳಿಗೆ ಮೂಳೆಯಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ. ಒಂದು ಗದ್ದೆ ದಾಟಿ ಇನ್ನೊಂದ್ ಗದ್ದೆಗೆ ಹೋದ ಹಾಗೆ ಧಾತುಗಳಲ್ಲೂ ಅಷ್ಟೇ, ರಸಧಾತು, ರಕ್ತಧಾತು, ಮಾಂಸಧಾತು ಇದನ್ನ ದಾಟಿನೇ ಹೋಗ್ಬೇಕದು. ಇದ್ ದಾಟ್ಲಿಲ್ಲ ಅಂತಂದ್ರೆ ದೇಹಕ್ಕೆ ಅದು ಸಿಗೋದಿಲ್ಲ. ಹಾಗಾಗಿ ಬೇಸಿಕ್ ನಾವು ಮಾಡ್ಬೇಕಾದ ಕೆಲ್ಸ ಏನು, ನಮ್ಮ ಜೀರ್ಣ ಆಹಾರ ಲಕ್ಷಣ ಬರೋ ತನಕ ಕಾಯ್ಬೇಕು. ವೇಟ್ ಲಾಸ್ ಆದವರು, ವೇಟ್ ಗೇನ್ ಆದವರು ಇಬ್ರು ಈ ತತ್ವವನ್ನ ಪಾಲಿಸ್ಲಿಕ್ಕೆ ಬೇಕು. ಈ ತತ್ವ ನೀವು ಪಾಲಿಸಿದಾಗ ಯಾರಲ್ಲಿ ವೇಟ್ ಲಾಸ್ ಆಗಿದೆ ಅವರಿಗೆ ವೇಟ್ ಗೇನ್ ಆಗೋದಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಪೂರ್ತಿಯಾಗಿ ಅವ್ರ ದೇಹ ಅಬ್ಸಾರ್ಪ್ಷನ್ ಅನ್ನ ಹೆಚ್ಚಿಸ್ಕೊಳ್ಳುತ್ತೆ. ಯಾರಲ್ಲಿ ತುಂಬಾ ಒಬೆಸಿಟಿ ಇದೆ ಅವರಲ್ಲಿ ದೇಹ ಇರುವಂತಹ ಕೊಬ್ಬನ್ನ ಎನರ್ಜಿ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡತ್ತೆ. ಇಲ್ಲ ಅಂತಂದ್ರೆ ಅದು ಪರಿವರ್ತನೆ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಉದ್ಗಾರ ಶುದ್ಧಿ ಉತ್ಸಾಹ ವೇಗೋತ್ಸರ್ಗ ಮೋಷನ್ ಕ್ಲಿಯರ್ ಆದ್ಮೇಲೆ ನೀವು ಆಹಾರ ತಗೋಬೇಕು, ಅಲ್ಲಿವರೆಗೆ ಕಾಯ್ಬೇಕು. ವೇಗೋತ್ಸರ್ಗ ತಥೈವಚ ಲಘುತ, ಬಾಡಿ ಫುಲ್ ಲೈಟ್ ಫೀಲ್ ಆಗ್ಬೇಕು. ಆಮೇಲೆ ಹಸಿವೆ, ಇದ್ರ ಜೊತೆಯಲ್ಲಿ ಇದಿಷ್ಟು ಲಕ್ಷಣದ ಜೊತೆಯಲ್ಲಿ ಹಸಿವು, ಬಾಯಾರಿಕೆ ಎಲ್ಲ ಕಾಣಿಸ್ತಿದೆ ಅಂದ್ರೆ ಈಗ ನಿಮ್ಮ ದೇಹ ಆಹಾರ ಜೀರ್ಣಿಸ್ಕೊಳ್ಳಿಕ್ಕೆ ರೆಡಿ ಇದೆ, ಮತ್ತೆ ಹೊಸ ಆಹಾರ ತಗೊಳ್ಳಿಕ್ಕೆ ರೆಡಿ ಇದೆ ಅಂತ ಅರ್ಥ. ಪಾತ್ರೆ ಎಲ್ಲ ಕ್ಲೀನ್ ಆಯ್ತು, ಈಗ ಸ್ವಚ್ಛ ಪಾತ್ರೆಯಲ್ಲಿ ಮತ್ತೆ ರುಬ್ಬಬಹುದು ನೀವು ಅಂತ. ಮತ್ತೆ ಹಾಕಿ ಚಟ್ನಿ ಮಾಡ್ಲಿಕ್ಕೆ ಅಡ್ಡಿಲ್ಲ ಹಾಗೆ. ಸೊ ಈ ಪ್ಯಾಟರ್ನ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆರೋಗ್ಯ ತನ್ನಿಂತಾನೆ ಚೆನ್ನಾಗ್ ಆಗ್ತಾ ಹೋಗತ್ತೆ. ವೇಗೋತ್ಸರ್ಗ ತಥೈವಚ ಲಘುತಾಕ್ಷುತ್ ಪಿಪಾಸಾಚ ಜೀರ್ಣ ಆಹಾರಚ ಲಕ್ಷಣಂ. ಸೊ ಈ ಲಕ್ಷಣ ಬಂದ್ ಹೊರತು ಆಹಾರ ಸೇವನೆ ಮಾಡ್ಬಾರ್ದು. ಆಮೇಲೆ ಅಹಿತ ಭೋಜನ. ಅಹಿತ ಭೋಜನ ಅಂತಂದ್ರೆ ಈಗ ನಿಮ್ಮ ಪ್ರಕೃತಿಗೆ ಒಂದೊಂದಿರುತ್ತೆ. ಈ ಕೆಲವರಿಗೆ ಹುಳಿ ತಿನ್ಬೇಡಿ ಅಂದಿರ್ತೀವಿ, ಕೆಲವರಿಗೆ ಖಾರ ತಿನ್ಬೇಡಿ ಅಂದಿರ್ತೀವಿ, ಕೆಲವರಿಗೆ ಸಿಹಿ ತಿನ್ಬೇಡಿ ಅಂದಿರ್ತೀವಿ, ಕೆಲವರಿಗೆ ಎಣ್ಣೆಯಲ್ಲಿ ಕರೆದ ಪದಾರ್ಥ ಬೇಡ, ಕೆಲವರಿಗೆ ನಾನ್ ವೆಜ್ ಬೇಡ, ಕೆಲವರಿಗೆ ಬೇಕರಿ ಐಟಮ್ಸ್ ಬೇಡ ಅಂತೀವಿ. ಹೀಗೆ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಯಾವ್ದು ಅಹಿತ ಅಂತ ಹೇಳಿರ್ತೀವೋ, ಬೇಡ ಅಂತ ಹೇಳಿರ್ತೀವೋ ಅದನ್ನ ತಿನ್ನಬಾರ್ದು. ಅಹಿತ ಭೋಜನ. ದಿವಾ ಸ್ವಪ್ನ, ಹಗಲ್ ನಿದ್ದೆ ಮಾಡ್ಲಿಕ್ಕಿಲ್ಲ. ಇನ್ನು ವಾಪಸ್ ಹೋದ್ಮೇಲೆ ಇನ್ನೊಂದ್ 48 ದಿವಸ ಹಗಲಿ ನಿದ್ದೆ ಬೇಡ. ರಾತ್ರಿ ಬೇಗ ಮಲಗಿ, ಬೇಕಾದ್ರೆ 8 ಗಂಟೆಗೆ ಮಲಗಿ, ತೊಂದರೆ ಇಲ್ಲ. ಹಗಲಿ ನಿದ್ದೆ ಮಾಡ್ಲಿಕ್ಕಿಲ್ಲ. ಗೊತ್ತಾಯ್ತಾ? ಹಗಲು ಅಂದ್ರೆ ಯಾವಾಗ ಶುರು ಆಗತ್ತೆ? ಬೆಳಿಗ್ಗೆ ಸೂರ್ಯೋದಯದಿಂದಾನೇ ಹಗಲು ಅನ್ನೋದು ಬರೀ ಮಧ್ಯಾಹ್ನ ಊಟದ ನಂತರ ಮಲಗದಷ್ಟೇ ಅಂತ ಅನ್ಕೋಬೇಡಿ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದ್ಲು ಎದ್ದೇಳ್ಬೇಕು, ಸಂಜೆ ಸೂರ್ಯಾಸ್ತ ಆದ್ಮೇಲೆ ಆದಷ್ಟು ಬೇಗ ಮಲಗ್ಬೇಕು. ಇದನ್ನ ಪ್ಲಾನ್ ಫಸ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ದಿನ ಮುಗಿಸಿ ನಿದ್ದೆ ಮಾಡೋದಕ್ಕೆ ಕಾಯ್ತಿರ್ಬೇಕು. ದಿವಾಸ್ವಪ್ನ. ಸಮೈಥುನ ಮತ್ತೆ ಅತಿಯಾದಂತಹ ದೈಹಿಕ ಸಂಪರ್ಕ, ಇದು ಕೂಡ ನಮ್ಮಲ್ಲಿ ರೋಗಗಳನ್ನ ಹೆಚ್ಚಿಸುವ ಒಂದು ಕೆಲಸವನ್ನ ಮಾಡುತ್ತೆ ಅತಿಯಾಗಿ ಇಟ್ಕೊಂಡಾಗ. ಅದರಲ್ಲೂ ಈ ಪಂಚಕರ್ಮದಂತಹದ್ದಾದ್ಮೇಲೆ ಮುಂದಿನ 48 ದಿನಗಳ ಕಾಲ ಸಾಧ್ಯವಾದಷ್ಟು ಮಟ್ಟಿಗೆ ದೈಹಿಕವಾದ ಸಂಪರ್ಕ ಇಟ್ಕೊಳ್ಬಾರ್ದು. ಗೊತ್ತಾಯ್ತಾ? ಸೊ ಇದಿಷ್ಟು ವಿಷಯ ಗಮನದಲ್ಲಿ ಇಟ್ಕೊಂಡ್ರೆ ಆರೋಗ್ಯ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗತ್ತೆ.